ಪಾರ್ಕಿಂಗ್ ಫ್ರೀ, ಪಾರ್ಕಿಂಗ್ ಚಾರ್ಜಸ್ ಏನಿಲ್ಲ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಕಡೆ ನಾವು ಪಾರ್ಕಿಂಗ್ ಪೇ ಮಾಡಿದ್ವಿ, ಬಟ್ ಇಲ್ಲಿ ಫ್ರೀ ಇದೆ. ಓ ಫುಲ್ಲು ಮೀನಿದೆ. ಅಲ್ಲಿ ಕೆಳಗಡೆ ಫುಲ್ಲು ಸೆಕೆ ಆಗ್ತಾಯಿದೆ. ಶೇಕ್ ಆಗ್ತಾಯಿದೆ. ಹೆಲೋ ಫ್ರೆಂಡ್ಸ್, ಸೊ ಪ್ರೀವಿಯಸ್ ಬ್ಲಾಗಲ್ಲಿ ನಾವು ಆಗುಂಬೆ ಘಾಟ್ನ ಕ್ರಾಸ್ ಮಾಡಿಕೊಂಡು ಅಲ್ಲಿ ಆಗುಂಬೆ ಘಾಟ್ನಲ್ಲಿ ನಮಗೆ ಒಬ್ಬರ ಅಜ್ಜರ ಹೋಟೆಲಲ್ಲಿ ನಾವು ಸ್ವಲ್ಪ ಟೀ ಎಲ್ಲ ಕುಡಿದು ಅಜ್ಜನ ಜೊತೆ ಸ್ವಲ್ಪ ಮಾತುಕತೆ ಮಾಡಿ ಅಲ್ಲಿಂದ ಈಗ ಶೃಂಗೇರಿಗೆ ಬಂದು ಶೃಂಗೇರಿಯಲ್ಲಿ ಈಗ ದೇವಿಯ ದರ್ಶನಕ್ಕೆ ಹೊರಟಿದ್ದೇವೆ. ಸೊ ನೋಡ್ತಾ ಇರ್ಬೋದು, ಈಗ ನಾವು ದೇವಸ್ಥಾನದ ಗೋಪುರದ ಮುಂದೆ ಬಂದು ನಿಂತಿದ್ದೇವೆ. ಸೊ ಇದು ಟೆಂಪಲ್ ಎಂಟ್ರೆನ್ಸ್. ನಾವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ಅಲ್ಲಿ ಒಳಗಡೆ ಬ್ಲಾಗ್ ಮಾಡುವಂಥ ಅವಕಾಶ ಇರಲ್ಲ. ಬಟ್ ಅದನ್ನು ನೀವು ಶೂಟ್ ಮಾಡ್ಬೋದು, ಬಟ್ ಆದ್ರೂ ತುಂಬ ವಿಜೃಂಭಣೆಯಿಂದ ಶೂಟ್ ಮಾಡೋದಕ್ಕಾಗಲ್ಲ. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಯೂಶ್ವಲ್ ವೇಯಲ್ಲಿ ನಾನು ಏನು ಮಾತಾಡ್ಕೊಂಡು ಬ್ಲಾಗ್ ಮಾಡ್ತೀನೋ, ಸೊ ಹಾಗೆಲ್ಲ ಇಲ್ಲಿ ಬ್ಲಾಗ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಗೆ ತೋರಿಸೋದಕ್ಕೆ ಬರೀ ಫುಟೇಜಸ್ ಮಾತ್ರ ರೆಕಾರ್ಡ್ ಮಾಡ್ತಾಯಿದ್ದೀನಿ ಒಳಗಡೆ. ದರ್ಶನಕ್ಕೆ ಎಲ್ಲಿ ಅಂತ ಮೋರೋವರ್ ನಾವು ದೇವಸ್ಥಾನಕ್ಕೆ ದೇವ್ರನ್ನ ನೋಡೋವಂಥ ಒಂದು ಭಕ್ತಿಯಿಂದ ಬಂದಿರ್ತೀವಿ. ಅಲ್ಲಿ ಕ್ಯಾಮ್ರಾ ತೊಗೊಂಡು ಅಲ್ಲಿ ಸುಮ್ಮನೆ ಈ ಥರ ಶೋಕಿ ಮಾಡೋದು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಯೂಶ್ವಲಿ ಈ ಥರ ಜಾಗಗಳಲ್ಲಿ ತುಂಬ ಸೀನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆದರೂ ಬ್ಲಾಗಿಂಗ್ ನನ್ನ ಹಾಬಿ ಆಗಿರೋದ್ರಿಂದ ಸ್ವಲ್ಪ ಫುಟೇಜಸ್ನ ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅಂದರೆ ಕೆಲವು ಮಾತ್ರ. ಈಗ ಆಲ್ರೆಡಿ ನಾವು ದರ್ಶನ ಮುಗಿಸಿ ಆಚೆ ಬಂದಿದ್ದೇವೆ. ಓಕೆ, ಸೊ ಇವಾಗ ದೇವ್ರ ದರ್ಶನ ಆಗಿ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಏನು ಅಷ್ಟೊಂದೇನು ರಶ್ ಇರಲಿಲ್ಲ, ಅರ್ಧ ಗಂಟೆಯಲ್ಲೇ ಆಗೋಯಿತು. ಸೊ ಟೆಂಪಲ್ ನೋಡಿ, ಔಟ್ಸೈಡಿಂದ ಮಾತ್ರ, ಒಳಗಡೆ ಶೂಟ್ ಮಾಡೋಂಗಿಲ್ಲ. ವೆರಿ ಸ್ಟ್ರಿಕ್ಟಾಗಿ ಬೋರ್ಡ್ಸ್ ಹಾಕ್ಬಿಟ್ಟಿದ್ದಾರೆ. ದಿಸ್ ಇಸ್ ಅ ಟೆಂಪಲ್. ಇಲ್ಲಿ ಮೇಲೆ ಗೋಪುರ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಮೇನ್ ದೇವಸ್ಥಾನ. ಅದು ಹೇಳಿದೆ. ನೋಡಿ, ಇದೆ ದೇವಸ್ಥಾನ. ತುಂಬ ದೊಡ್ಡ ಗೋಪುರ. ಓಕೆ, ದರ್ಶನ ಆಯಿತು. ಇದೊಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡೆ, ಚೆನ್ನಾಗಿದೆ. ಚಿಕ್ಕದಾಗಿರೋದು, ಫ್ರಿಜ್ ಮೇಲೆ ಅಂಟಿಸ್ಕೋಬೋದು, ಮೆಮೊರಿ. ಶೃಂಗೇರಿಯಲ್ಲಿ ಪಾರ್ಕಿಂಗ್ ಫ್ರೀ, ಪಾರ್ಕಿಂಗ್ ಚಾರ್ಜಸ್ ಏನಿಲ್ಲ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಕಡೆ ನಾವು ಪಾರ್ಕಿಂಗ್ ಪೇ ಮಾಡಿದ್ವಿ, ಬಟ್ ಇಲ್ಲಿ ಫ್ರೀ ಇದೆ. ಇಟ್ಸ್ ಅ ಗುಡ್ ಥಿಂಗ್. ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಮೇಲೆ ಹೋಗ್ತಾರೆ. ಡೋರೇ ಹಾಕಿಲ್ಲ. ಲಾಕಿಂಗ್ ಆಯಿತು.
ಓಕೆ, ಸೊ ಗೈಸ್ ಇವಾಗ ನಾವು ತುಂಗಾ ನದಿ ಹತ್ರ ಬಂದಿದ್ದೀವಿ. ಎಷ್ಟೊಂದು ನೀರಿದೆ ನೋಡಿ ತುಂಗಾ ನದಿ. ಸೊ ಟೆಂಪಲ್ ಹಿಂದೆ ಇದೆ ನೋಡಿ, ಟೆಂಪಲ್ ಹಿಂದೆ ಇದೆ. ಸೊ ಇದು ನದಿ. ಮೀನಿದೆಯಾ? ಸ್ವಲ್ಪ ಹತ್ರ ಹೋಗೋಣ ಬನ್ನಿ. ಫುಲ್ಲು ಮೀನಿದೆ. ಸಿಕ್ಕಾಪಟ್ಟೆ ಮೀನಿದೆ. ಓಕೆ, ಸೊ ಇವಾಗ ನೆಕ್ಸ್ಟು ಈ ಬ್ರಿಡ್ಜ್ ಮೇಲೆ ಹೋಗೋಣ. ಬ್ರಿಡ್ಜ್ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಲೆಟ್ಸ್ ಗೋ ಟು ಹ್ಯಾಂಗಿಂಗ್ ಬ್ರಿಡ್ಜ್. hanging bridge. So ivaga hanging bridge hattana. ನಮ್ಮಮ್ಮ ಇದು ಅಲ್ಲಾಡ್ತಾ ಇತ್ತು ಗಾಡಿಗೆ. ಚೆನ್ನಾಗಿದೆ, ಒಳ್ಳೆ ಗಾಳಿ, ಒಳ್ಳೆ ಗಾಳಿ ಇದೆ. ಅಲ್ಲಿ ಕೆಳಗಡೆ ಫುಲ್ಲು ಸೆಕೆ ಆಗ್ತಾ ಇದೆ, ಮೇಲೆ ಒಳ್ಳೆ ಗಾಳಿ. ಉಯ್ ಶೇಕ್ ಆಗ್ತಾ ಇದೆ, ಫುಲ್ ಶೇಕ್ ಆಗ್ತಾ ಇದೆ ಗಾಳಿಗೆ, ಶೇಕ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಫುಲ್ ಬ್ರಿಡ್ಜ್ ಹೋಗೋಣ, ಆ ಕಡೆವರೆಗೂ ಹೋಗೋಣ ಏನಿದೆ ಅಂತ. ಗಾಡಿಗಳು ಅಲೌಡ್ ಇಲ್ಲ ಅನ್ಸುತ್ತೆ, ಬರೀ ನಡೆಯೋದಕ್ಕೆ ಮಾತ್ರ ಅನ್ಸುತ್ತೆ. ಚೆನ್ನಾಗಿದೆ. ಸೊ ನಿನ್ನೆ ನಮಗೇನು ಉಡುಪಿಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತೋದಕ್ಕಾಗಿಲ್ಲ, ಆ ಆಸೆಯನ್ನು ಶೃಂಗೇರಿಯಲ್ಲಿ ಈಡೇರಿಸಿಕೊಂಡಿದ್ದೇವೆ. ಅಷ್ಟೇ, ಇನ್ನೇನು ಆಯಿತು ಬ್ರಿಡ್ಜ್ ಹತ್ರ ಬಂದಿರುತ್ತೆ. ಓಕೆ, ಸೊ ವಿ ಆರ್ at the end of the bridge. So yes, ಇದು bridge na starting point, hanging bridge.
ನೀರು ನೋಡೋಣ ಬನ್ನಿ. ಬ್ರಿಡ್ಜ್ ಶೇಕ್ ಆಗ್ತಾ ಇದೆ. ಜನ ನಡೆಯುವಾಗ ಸ್ವಲ್ಪ ಶೇಕ್ ಆಗ್ತದೆ ಬ್ರಿಡ್ಜ್. ಅಷ್ಟೇ ಗೈಸ್, ಇದು ಶೃಂಗೇರಿಯ ಹ್ಯಾಂಗಿಂಗ್ ಬ್ರಿಡ್ಜ್. ಓಕೆ, ಸೊ ಇವಾಗ ಇಲ್ಲಿಂದ ಓಡ್ತಾ ಇದೀವಿ ನಾವು. ಹ್ಯಾಂಗಿಂಗ್ ಬ್ರಿಡ್ಜ್ ವಾಸ್ ಗುಡ್, ನೈಸ್. ಈಗ ಕಾರ್ ತಗೊಂಡು ಬ್ಯಾಕ್ ಟು ದ ಒರಿಜಿನಲ್ ಡೆಸ್ಟಿನೇಷನ್, ವಿಚ್ ಇಸ್ ಬ್ಯಾಂಗ್ಳೂರ್. Aha. ಕಾಣವ ಇಲ್ಲಿ ಒಂದೊಂದು